ದಾವಣಗೆರೆ ಉಪಚುನಾವಣೆಯ ಟಿಕೆಟ್ ಕಿಚ್ಚು ಈಗ ಬೆಂಗಳೂರಿನಿಂದ ಹಾಸನದವರೆಗೆ ಹಬ್ಬಿದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಿಲ್ಲ ಅಂತ ಅಸಮಾಧಾನಗೊಂಡಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಅನ್ನ ತೊರೆದು ಮತ್ತೆ ಜೆಡಿಎಸ್ ಅನ್ನ ಸೇರ್ತಾರೆ ಅನ್ನೋ ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ. ಈ ಕುರಿತು ಈಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಅತ್ಯಂತ ಕಠಿಣ ಶಬ್ದಗಳಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದು ಜಮೀರ್ ಎಂಟ್ರಿಗೆ ರೆಡ್ ಸಿಗ್ನಲ್ ಅನ್ನ ತೋರಿದ್ದಾರೆ. ಹಾಸನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಕುಮಾರಣ್ಣ ಜಮೀರ್ ಅಹಮದ್ ಅವರ ಹೆಸರನ್ನ ಎತ್ತದೆಯೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂದ ಮನೆಯಲ್ಲಿ ಗಳ ಹಿಡಿಯುವಂತಹ ಕೆಲಸಕ್ಕೆ ನಾನು ಕೈ ಹಾಕಲ್ಲ, ಅಂಥವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಅನಿವಾರ್ಯತೆ ಅವಶ್ಯಕತೆ ನಮಗೆ ಬಂದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಗ ಹಿಂದೆ ಅವರನ್ನ ನಂಬಿ ಅನುಭವಿಸಿದ್ದು ಸಾಕು, ರಾಜಕೀಯ ಶಕ್ತಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇಂತಹ ಕೆಲಸವನ್ನ ಮಾಡಲ್ಲ ಅಂತ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ತಮ್ಮ ಆರೋಗ್ಯದ ಬಗ್ಗೆ ಕೂಡ ಭಾವುಕರಾಗಿ ಮಾತನಾಡಿದಂತಹ ಎಚ್.ಡಿ.ಕೆ ಅವರು ಭಗವಂತ ನನಗೆ 5 ಬಾರಿ ಜೀವನವನ್ನ ಕೊಟ್ಟಿದ್ದಾನೆ, ಬದುಕುಳಿಯೋಕೆ ನಾನು ಪಟ್ಟಿರುವಂತಹ ಕಷ್ಟ ನನಗೆ ಗೊತ್ತು ಅಂತ ಅಧಿಕಾರಕ್ಕಿಂತ ತಮಗೆ ಜನರ ನಂಬಿಕೆ ಮುಖ್ಯ ಅನ್ನೋದನ್ನ ಒತ್ತಿ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಲೇವಡಿ ಮಾಡಿದಂತಹ ಕುಮಾರಸ್ವಾಮಿ ಪ್ರತಿನಿತ್ಯ ಅನ್ನ ತಿಂತಿರುವುದೇ ಒಂದು ವರ್ಗದಿಂದ ಅಂತ ಹೇಳ್ತಿದ್ದಾರಲ್ಲ, ಇದನ್ನ ಯಾವ ಕಾಂಗ್ರೆಸ್ ನಾಯಕರು ವಿರೋಧವನ್ನ ಮಾಡ್ತಾ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ಅವರು ಹಾಕ್ತಾ ಇರುವಂತಹ ಕಂಡೀಷನ್ಗಳು ಈಗ ಕಾಂಗ್ರೆಸ್ ನಾಯಕರನ್ನ ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅನ್ನೋದನ್ನ ಕಾದ್ ನೋಡ್ತೀನಿ ಅಂತ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಜಮೀರ್ ಅಹಮದ್ ಅವರ ಮುಂದಿನ ನಡೆ ಏನು, ಕಾಂಗ್ರೆಸ್ನಲ್ಲಿ ಉಳಿತಾರಾ ಅಥವಾ ಜೆಡಿಎಸ್ ಬಾಗಿಲು ತಟ್ಟುತ್ತಾರಾ? ನೀವೇನಂತೀರಿ? ಕಾಮೆಂಟ್ ಮಾಡಿ ತಿಳಿಸಿ.